ಎಲ್ಲ ತಗೊಂಡು ಹೋಯ್ತಾ ಇದ್ದೀವಿ ಮಗ. ಈಗ ರೆಸಿಪಿ ನೋಡ್ಕೊತಾನೆ. ಕಡ ಇಟ್ಕೊಳ್ಳಿ. ಸ್ಟೋರ್ಗೆ ಹೋಗ್ಬೇಕಣ. ನನ್ನ ಪಡೆ ನಾನು ಮಾರ್ಕೆಟ್ ಮಾಡ್ಕೊ ಕೂತಿದ್ದೆ. ಸಕಲೇಶ್ಪುರಕ್ಕೆ ಬಂದ್ಬಿಟ್ಟು ನಂಗೆ ಹೇಳಿದೆ. ಹಾಸನಿಂದ ಆಲ್ಮೋಸ್ಟ್ ನೀನು ಸಕಲೇಶ್ಪುರಕ್ಕೆ ಹೋಗ್ಬೇಕು. ಇನ್ನೂ ಡೆಸ್ಟಿನೇಷನ್ ಗೊತ್ತಿಲ್ಲ ಒಬ್ರಿಗೂ. ಎಲ್ಲಿ ಈಗಿನ ಬಿಸ್ಲೆ ಕಾಟು ಅಂತಲ್ಲ. ಕೊನೆಗೂ ಒಂದ್ ಜಾಗ ಸಿಕ್ತು ಗೈಸ್. ಚೆನ್ನಾಗೈತೆ ಬರ. ಹೋಗ್ಬೇಡ ಅಂದ್ರೆ ಹೋಗಲ್ಲ, ಕಾಲು ಉಡ್ಕೊಂಡೈತೆ ನೋಡಿ. ಅಣ್ಣರು ಬೆಂಗಳೂರವರು, ಇವರು ನಮ್ಮಂಗೆ ಔಟಿಂಗ್ಸ್ ಬಂದಿದ್ದಾರೆ. ಏನೈತೆ ನೋಡ. ಏನ ಶರ್ಟ್ ಐತಿ ಮಗ, ಶರ್ಟ್. ಓ ಇಲ್ಲಿ ತೆಗ್ದ ರೇಖಾ ಅಡುಗೆ ತೆಗಿತಾನೀಗ. ಏನೇನೈತಿ ಎಲ್ಲ ಸುರ್ದಾಕಿದ ಅದ್ರೊಳಗೆ. ನಾನಂತೂ ಮಟನ್ ತಿನ್ನ. ನೀರ್ ಬೇಕಣ. ಘಟನೆ ಆಗಿರೋದು ನೋಡಿ. ಸಿಲಿಂಡರ್ ಪೈಪೇ ಲೀಕ್ ಆಗ್ಬಿಡ್ತು. ನಸೀಬ್ ಖರಾಬ್ ಆಗಿರುತ್ತೆ ಅಂತ ಕೇಳಿದ್ದೆ. ಈ ಮಟ್ಟಿಗೆ ಬೆಂಕಿ ಪಟ ತರಕ್ಕೆ ಸಕಲೇಶ್ಪುರಕ್ಕೆ ಹೋಯ್ತಾ ಇದ್ದೀನಿ. ಆದ್ಮೇಲೆ ಒಟ್ಟಿಗೆ ಊಟ ಮಾಡುವ. ಈಗ ಬರ್ಬೇಡ ಇಲ್ಲಿ. ಇವರು ಸುರೇಶ್ ಅಣ್ಣ ಅಂತ ನಮ್ಮ ಫ್ರೆಂಡ್ ಆಗಿದ್ದಾರೆ. ಅಣ್ಣ ಹೆಂಗಿದೆ ಮಟನ್? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಸಂಡೇ ಕ್ರಿಕೆಟ್ ಆಡಿ ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ವಿ. ಅಲ್ಲ, ರೆಡಿಯಾಗಿರಲಿಲ್ಲ, ಕ್ರಿಕೆಟ್ ಆಡಿ ಸ್ನಾನ ಮಾಡಿ ಕೂತಿದ್ದೆ. ನಮ್ಮ ಬಾಯ್ಸು ಔಟಿಂಗ್ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಈಗ ಔಟಿಂಗ್ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವರು ಕರ್ತೃ ಕರ್ಮ ಎಲ್ಲ ಇವರೇ ಪ್ಲ್ಯಾನ್ಗೆ. ಈಗ ಸಂದೇಶ್ ಅವರು ಹಾಸನ ಮನೆಗೆ ಬಂದ್ಬಿಟ್ಟು ಐಟಮ್ಸ್ ಎಲ್ಲ ಎತ್ಕೊಯ್ತಿದ್ವಿ. ಅವರು ನಮ್ಮ ಶೆಫು. ಭಾಸ್ಕರ್ ಏನ್ ಬೇಕು ತಗೋಬೇಕು? ಏನೋ ಸಿಲಿಂಡರ್ ತತ್ತೀನಿ ಅಂತ ನೀವು ಹೇಳಿದ್ರಾ? ಒಪ್ಕೊಂಡು ಸಿಲಿಂಡರ್ ತತ್ತೀನಿ ಅಂತ ಒಪ್ಕೊಂಡಿದ್ರಾ? ಅಲ್ಲಿ ರೂಮಲ್ಲಿ ಹೋಯ್ತಿದ್ದೀರ ತತ್ತೀನಿ ಅಂತ ಹೇಳಿದ್ದ. ಸಂದೇಶ ರೂಮಲ್ಲಿ ಐತರ ಬಿಡು. ತಂದಿಲ್ಲ ಅಂದ. ಏನಿಲ್ಲ ಬಸ್ಸು. ಇದು ಒಂದ್ ದಿನಕ್ಕೆ ಮಾಡಕ್ಕೆ ಬೀರೂಟನೆ ಮಾಡಬಹುದು. ಉದಯ ಹಂಗೆ ಇದಕ್ಕೆ ಸಿಲಿಂಡರ್ ಇಟ್ಕೋದೆ. ಇಷ್ಟೇ ಆಟ. ಭಾರಿ ಭಾರವಾದ ಐಟಮ್ ಎತ್ಕೊಂಡಿದ್ದೆ ನಾನು. ಭಾಸ್ಕರ್ ನಾಟ್ಕಾಡ್ಕೊಂಡು ಸಿಲಿಂಡರ್ ಎತ್ಕೊಂಡವನೆ. ಅಲ್ಲ ಎಂತ ಸ್ಟವ್. ಸಿಲಿಂಡರ್ ತುಂಬಿಸ್ಕೊಂಡ್ ಅಂತ ಒಪ್ಕೊಂಡ್ಬಿಟ್ಟು ಇಬ್ರು ಸಿಲಿಂಡರ್ ತುಂಬಿಸ್ಕೊಂಡ್ ಬಂದಿಲ್ಲ. ಸ್ಯಾಂಡಿ ಅವ್ರು ಇವಾಗ ನಿನ್ ತಪ್ಪಲ್ಲ ಬಾಮಗ. ಆಯ್ತು ಅವ್ನು ಒಪ್ಕೊಂಡ ಒಂದು ಅಂತ. ಅದು ನಾನ್ ತತ್ತಾ ಇದೀನಿ. ನಾನು ಮಾಡಿದ ತಪ್ಪಿಗೆ ಅಪ್ಕೊಂಡು ನಾನು ಇಟ್ಕೊತೀನಿ. ಸಹಾನುಭೂತಿ ಬಹಳ ಕಾರ್ತಿಕಡಿ ಅವರು. ನಡಿ ಮಗ ನೀನು ತಲೆ ಕಟ್ಸ್ಕೊಂಡು. ಆಯ್ತಲ್ಲ, ಆಯ್ತು ಇರು. ಯಾವ ಕೈ ಇಟ್ಕೊಂಡಿದ್ದಿಲ್ಲ, ಯಾವಾಗ ಉಲ್ಟ ಕೈ ಇಟ್ಕೊತಾನಿಲ್ಲ. ನನ್ನ ಕಾರಿಗೆ ತುಂಬ್ಕೊಂಡು ಹೋಗ್ಬೇಕೀಗ. ಇದೆಲ್ಲ ನನ್ನ ಕಾರು. ಅಲ್ಲಿ ನಿಂತಿದೆ ನನ್ನ ಕಾರು. ಈರುಳ್ಳಿ ಎಷ್ಟು ತಗೋ? ಈರುಳ್ಳಿ ಎರಡಕ್ಕೂ ಬೇಕಲ್ಲ, ಒಂದು 4-5 ತಗೋ. ಒಂದು 6 kg ತರಕಾರಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಅವರು ಚಿಕನ್ ತಗೊಳಕ್ಕೆ ಹೋಗಿದ್ದಾರೆ. ಟೊಮ್ಯಾಟೊ ಕಟ್ ಮಾಡೋಕ್ಕೆ ಜಾಸ್ತಿ ಪಣಿಸ್ತಾ ಇದೀವಿ. ಭಾಸ್ಕರ್ ಅವರು ಸ್ಟಫರ್ ಹೇಳಿ ಮಾಡಿಸ್ತೀವಿ. ಹೆಂಗೆ ಬೇಕು ಮಾಡಿಸ್ಕೊವಾಗ, ಹೆಂಗೆ ಬೇಕು ಮಾಡಿಸ್ಕೊಳ. ನೀವು ಒಣ ಚೆಫ್, ನಾವಲ್ಲ. ಪ್ರಾವಿಷನ್ ಸ್ಟೋರ್ ಇಳಿಸ್ಬಿಡಿ, ಸಾಮಾನು ಬಿಡಿ. ಎಲ್ಲ ತಗೊಂಡು ಹೋಯ್ತಾ ಇದ್ದೀವಿ ಮಗ. ಈಗ ರೆಸಿಪಿ ನೋಡ್ಕೊತಾನೆ. ಕಡ ಇಟ್ಕೊಳ್ಳಿ. ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬೇಕಣ. ಯಾರು ಈಗ ನೋಡ್ಕೊಂಡಿದ್ದು ಏನೇನು ಬೇಕು ಇಷ್ಟು ಅಂತ ಯಾರು ಹೇಳ್ತಾರೆ? ಲೆಫ್ಟಿಗೆ ನಡ್ರಿ. ಹೊರಟಿದ್ದೀವಿ ಗೈಸ್. ಇನ್ನೂ ಡೆಸ್ಟಿನೇಷನ್ನೇ ಇನ್ನೂ ನಾವು ಕನ್ಫರ್ಮ್ ಮಾಡಿದೆ ಏನು ಅಂತ. ಎಲ್ಲಿ ಚೆನ್ನಾಗಿರೋದು ಕಾಣಿಸುತ್ತೆ ಸೀನರಿ ಅಲ್ಲಿ ನಿಲ್ಸ್ಬಿಟ್ಟು ನೋಡಿ. ಇದೆಲ್ಲ ಉದ್ದೇಶಂಕರ್ ದುಡ್ಡು ಅಡುಗೆ ಚಿಕನ್ ತಗೊಂಡ್ವಿ, ಮಟನ್ ತಗೊಂಡ್ವಿ, ತರಕಾರಿ ತಗೊಂಡ್ವಿ. ಈಗ ದಿನಸಿ ತಗೊಳಕ್ ಬಂದಿದ್ದೀವಿ. ತಗೊಂಡಲ್ಲ ನೋಡಿ ಏನೇನು ಬೇಕು ಗೈಸ್. ಏನಾಗೈತೆ ಅಂದರೆ ಆಲ್ಮೋಸ್ಟು ಚನ್ನಪಟ್ಟಣದಿಂದ ಹಾಸನ ಬಂದು ಹಾಸನಿಂದ ಆಲ್ಮೋಸ್ಟ್ ನೀನು ಸಕಲೇಶ್ಪುರಕ್ಕೆ ಹೋಗ್ಬೇಕು. ಇನ್ನೂ ಡೆಸ್ಟಿನೇಷನ್ ಗೊತ್ತಿಲ್ಲ ಒಬ್ರಿಗೂ. ಎಲ್ಲಿಗೆ ಹೋಗ್ತಾ ಇದೀವಿ, ಎಲ್ಲಿ ಪಾರ್ಟಿ ಮಾಡ್ತೀವಿ ಅಂತ ಒಬ್ರಿಗೂ ಗೊತ್ತಿಲ್ಲ. ಈ ಥರ ಅಡ್ವೆಂಚರ್ ಮಾಡ್ತಾ ಇದೀವಿ ನಾವು. ಎಲ್ಲ ತಗೊಂಡು ಮಟನ್ ಚಿಕನ್ ಐಟಮ್ ಎಲ್ಲ ತಗೊಂಡಿದ್ದೀವಿ. ಎಲ್ಲಿ ಅಡುಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ನನ್ನ ಪಡೆ ನಾನು ಮಾರ್ಕೆಟ್ ಮಾಡ್ಕೊ ಕೂತಿದ್ದೆ. ಸಕಲೇಶ್ಪುರಕ್ಕೆ ಬಂದ್ಬಿಟ್ಟು ನಂಗೆ ಹೇಳಿದೆ. ಧರ್ಮಸ್ಥಳಕ್ಕೆ ಗೊತ್ತಾಯ್ತಿಲ್ಲ ನಿಮಗೆ? ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿದ್ದೆ ನೀನು. ಎಡಿಟ್ ಮಾಡ್ತಾ ಇದ್ದೆ ನಾನು. ಆಯ್ತು ಬಸ್ ಸಾರಿ. ಸಂದೇಶ ರೋಡ್ ಐತೆ, ಒಳಗೆ ಹೋಗೋದಾ? ರ್ಯಾಂಡಮ್ ಆಗಿ ಹೋಗ್ಬಿಡ್ಕೊಂಡು ಕೇಳ್ಕೊಂಡು ಹೋಗೋ. ಎಲ್ಲಿ ಈಗಿನ ಬಿಸ್ಲೆ ಕಾಟು ಅಂತಲ್ಲ. ಎಲ್ಲಿ ಕರ್ಕೊಂಡ್ 1 ಗಂಟೆ ಆಯ್ತು, ಹೊಟ್ಟೆ ಹಸಿತೈತೆ.
ಇಲ್ಲಿ ಹೊಟ್ಟೆ ತುಂಬ ಮಟನ್ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಬೆಳಗ್ಗೆ ತಿಂಡಿನೂ ಮಾಡಿಲ್ಲ ಕಣ. ನೀನಾಗ ಮಾಡೋದ್ ತಿಂತೀಯಾ? ನೀನಾಗ ಮಾಡೋದ್ ತಿಂತೀಯಾ? ನಂದು ಸಂದೇಶಂದು ನಂದು ಕರ್ದಿದ್ದು ಆಟ. ಮಟನ್ ಚಿಕನ್ ನಂದು ಯಾರು ತಿನ್ಬಿಟ್ಟು ಉದಯ್ ನಾನು ರಸಮಲೈ ಇಲ್ಲಕ್ಕೆ ಕೆಸಡಿಸಿ ಬಿಡ, ನಾವು ರಸಮಲೈ ಊಟ ಮಾಡೋಣ ಬಿಡ. ಉದಯ್ ಮೊಸರು ಕೊಡಿಸ್ತೀನಿ. ಮೊಸರು ನಾನು ಭಾಸ್ಕರ ರಸಮಲ್ ತಿಂತು ಬಿಡಿ. ಇಲ್ಲ ಅಂದ್ರೆ ಗಿಡ ಎಲ್ಲ ಕಿತ್ಕೊಂಡು ತಿನ್ನೋಣ. ಟೀ ಕೊಡಿಸ್ಲಡಿ ನೋಡು ಸಕಲೇಶ್ವರ ಟೀ ಬಸ್ ಸಂಕಲೇಶ್ವರ ಬ್ಯಾಡ್ಜ್. ಯಾವ ಬ್ಯಾಡ್ಜ್ ಇದೆ ಮಗ? ನಾನು ಹೇಳಲ್ಲ, ಬೇಜಾರು ಹೇಳ ಹೇಳ ಸಕಲೇಶ್ಪುರ ಬ್ಯಾಡ್ಜ್. ಸಂಕಲೇಶ್ವರ ಬ್ಯಾಡ್ಜ್ ಮಗ ಇದು. ಆ ಕಡೆಗೆ ಹಾಸನ ಬ್ಯಾಡ್ತದೆ. ಇದು ಬ್ಲ್ಯಾಕ್ ಎಂತ ಬ್ಯಾಡ್ಜ್ ಇದು? ಇದು ಕರೆ ಬ್ಯಾಡ್ಜ್. ಇವ್ರಿಬ್ರು ದೇವರಾಣಿ. ಎಲ್ಲೂ ಬೇಡಕ ಬರಲ್ಲ, ಸಾಕಿದೆ ಜಾಗ. ಇಲ್ಲೇ ನೀರೈತೆ ಮಟನ್ ತೊಳೆಯೋಕೆ. ಫೈನಲಿ 1 hour ಹುಡುಕಿ ಯಾವುದೋ ಒಂದು ಜಾಗ ಸಿಕ್ಕಿದೆ. ಯಾವುದೋ ಅಂತ ಜಾಗ ಅಂತ ಗೊತ್ತಿಲ್ಲ, ನೀರು ಹರಿತಾ ಇದೆ. ಇಲ್ಲಿ ಅಡುಗೆ ಮಾಡಬೇಕು ಅಂತ ಫೈನಲ್ ಮಾಡಿದ್ದೀವಿ ನಾವು. ಈ ಜಾಗದಲ್ಲಿ ಅಡುಗೆ ಮಾಡ್ತಾ ಇರೋದು ನಾವು ಇವತ್ತು. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ತಾ ಇಲ್ಲ ತಿಂತೀವಿ. ಕೊನೆಗೆ ಒಂದು ಫಾಲ್ ಸಿಕ್ಕಿದೆ. ಓಲೋ ಬರಲ್ಲ, ಇದಕ್ಕಿನ ಜಾಗ ಬೇಕನ. ಕೊನೆಗೆ ಒಂದು ಜಾಗ ಸಿಕ್ತು ಗೈಸ್. ಚೆನ್ನಾಗೈತೆ ಬರ. ನೀವು ಪ್ಲಾನ್ ಮಾಡ್ಕೊ ಹೊರಡದೆ ಸುಮ್ಮನೆ ಹೊರಡ್ತಾರಲ್ಲ ನಿಮ್ಮ. ಹೋಗ್ಬೇಡ ಅಂದ್ರೆ ಹೋದಲ್ಲ, ಕಾಲು ಉಡ್ಕೊಂಡೈತೆ. ಅಯ್ಯೋ ಪೂರ್ತಿ ಉಡ್ಕೊಂಡೈತ್ ಕಣ್ಣ ಕಾಲು. ಅಲ್ಲೊಂಡ ಬಾಸು ಡಿ ಪೂರ್ತಿ ಉಡ್ಕೊಂಡೈತ್ ಕಾಲು. ನೋಡ್ಬಾರ್ದು ಡಿ, ನೋಡ್ಬಾರ್ಲ. ತೆಗಿತ ತಕ್ಕತ್ತ ಬೇಗ ನೋಡ್ಬಾರ್ಲ, ಬೇಗ ಬರಲ್ಲ. ಬೇಡ ಬೇಡ ಅಂದ್ರೆ ಅಲ್ಲಿಗೆ ಹೋದ. ಬಾ ಬಿಡ್ಸ್ಕೊಂಡು ನಾವಿಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅದೇ ಹೇಳ್ತಾ ಇದ್ದ ನಾನು. ಇಲ್ಲಿಗೆ ಬಂದ್ಬಿಟ್ಟು ಈ ನನ್ನ ಮಗ ಇಲ್ಲಿಂದ 35 ಕಿಲೋಮೀಟರ್ ಐತೆ, ಅಲ್ಲಿಗೆ ಹೋಗೋ ಬ್ಯಾಕ್ ವಾಟರ್ಸ್ಗೆ ಅಂತವನೆ. ನಿಮ್ಮ ಮನುಷ್ಯನಿಲ್ಲ, ಇನ್ನು ಬಿಡ್ಸ್ಕೊಂಡಿಲ್ವಾ? ಲಾ ಸಿಲೆ ಸ್ಟವ್ ತಗೊಬರ್ಲಾ ಗೈಸ್. ಒಳ್ಳೆ ಪ್ರಶಾಂತವಾದ ಜಾಗ ಸಿಕ್ಕಿದೆ. ನೈಸ್ ಸಂಡೇ ಔಟಿಂಗ್. ಮಳೆ ಬಂದ್ರೆ ಮಾತ್ರ ಬಜ್ಜಿ ಆಗಿ ನೆಂದು ಚಿಂದಿ ಚಿತ್ರಾನ್ನ ಆಗೋಯ್ತೀವಿ. ನಮ್ಮ ಮಡನ್ ತಲ್ಕೋಬೋಗ್ ನೀನು. ಇಲ್ಲ ರೈಸ್ ತಂದಿದೀವಿ ನಾವು, ಫ್ರೆಶ್ ಆಗಿ ಮಾಡ್ಕೋಬೇಕು. ಇರೋದೇ 4 ಜನ ಅಷ್ಟೇ ನಾವು. ಇಲ್ಲೆಲ್ಲ ಹೋಟ್ಲುಗಳು ಯಾವೂ ಇಲ್ಲ. ನೋಡಿ ಅಣ್ಣರು ಬೆಂಗಳೂರವರು, ಇವರು ನಮ್ಮಂಗೆ ಔಟಿಂಗ್ಸ್ ಬಂದಿದ್ದಾರೆ. ಅವರು ಬಂದು ಈಗ ಎಲ್ಲ ಮುಗಿಸಿದ್ದಾರೆ. ಕೆಸರು ಅಲ್ಲಿ ಎಷ್ಟು ನೀವು 4 ಜನ ಬಂದಿರೋದು? 4 ಜನ ಎಲ್ಲ ಹೋದ್ರಾ? ನೀವು ಸಿಂಪಲ್ ಆಗಿ ಬಂದಿದ್ದೀರಾ. ನಾವು ಬೆಳಗಿಂದ ಹೋಗದ್ರೆ ಸುಮ್ಮನೆ ಯಾವ ರೋಡ್ ಬಂತು ಒಳಕ್ಕೆ, ಆ ರೋಡಿಗೆ ಹೊಡೆದು ಕುತ್ಕೊಂಡು ನಮ್ಗೆ ಅಲ್ಲೆಲ್ಲ ಚೆನ್ನಾಗಿತ್ತು. ಆ ಕಡೆ ಮುಂದಕ್ಕೆ ಹೋಗ್ಬೇಕಲ್ವಾ? ನೀವೇ ಬೇಸ್ಕೊಳ್ಳಿವ್ರಿ. ಓ ಇಲ್ಲಿ ನಾವೇ ಬಟ್ರು ಬಿಡಿ, ನಿಮ್ ಕೆಲಸ ನಾವು ಮಾಡ್ತಾ ಇದೀವಿ ಇವತ್ತು. ಬಾಯ್ 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 ಬಾಯ್. ಉದಯ್ ಅವ್ರು ಕಟ್ ಮಾಡಿ ಈಗ ಅಡುಗೆಗೆ ಎಬ್ಬಿಸ್ತಿದೀವಿ. ಅಡುಗೆಗೆ ಹೋಯ್ತಾ ಇದೀವಿ. ಪಾಪ ಅವ್ರು ಏನು ತಿನ್ನಲ್ಲ, ಕಟ್ ಮಾಡಿ ಡಿಪಾರ್ಟ್ಮೆಂಟ್ ಆದ್ರೂ ಮಾಡ್ತಾ ಇದೀವಿ. ನಾನು ತಿನ್ನಲ್ಲ. ನಾನು ಪ್ಯೂರ್ ವೆಜ್ ಆಗ್ಬಿಟ್ಟಿದ್ದೀನಿ, ತಿಂತಾ ಇಲ್ಲ. ಆದ್ರೂ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾರ್ ಒಳಗೆ ತಗೊಳ್ಳಲಿ, ಕವರ್ ಒಳಗೆ. ಭಾಸ್ಕರ್ ಸ್ಪೆಷಲ್ ಮಟನ್ ಮಾಡ್ತಾ ಇದ್ದೀವಿ ಇವತ್ತು. ಮಗ ಶಿರೋಸ್ಕೊ ಏನೈತೆ ನೋಡ, ಏನ ಶರ್ಟ್ ಐತಿ ಮಗ, ಶರ್ಟು ಹಾಕು. ಏನಾಗ್ತಿ ಹಾಕು ಬಸ್. ತಡಿಲ್ಲ. ನೀನೇನು ಸುಮ್ಮನೆ ನಿಂತಿದ್ಯಲ್ಲ. ಏನ್ ಮಾಡೋದೈತೆ? ಬಟನ್ ಕೊಡ, ಫಸ್ಟ್ ಎಲ್ಲ ಆಗ್ತಲ್ಲ. ಶುಂಠಿ ಮಟನ್ ಕೊಡು. ಎಣ್ಣೆಲಿ ಇದು ಮಾಡ್ಕೊ. ಎಣ್ಣೆಲಿ ಮಟನ್ ಗೊತ್ತಿರೋರ್ಗೆ ಮಾಡ್ತಾರೆ, ಕೊಡ್ಲ ಎತ್ಕೊಡು ಅಂದಾಗ ನಾಟಿ ಮಟನ ಇಂಥವ್ನೆಲ್ಲ ಕಡ್ಗ ಜೀವನ ಮಾಡ್ತಾ ಇದ್ದೀವಿ ನಾವು. ಓ ಇಲ್ಲಿ ತೆಗ್ದ ರೇಖಾ ಅಡುಗೆ ತೆಗಿತಾನೀಗ. ತೆಗಿವಾಗ ರೇಖಾ ಅಡುಗೆ ಬುಡಿ ಹೇಳ್ತೀನಿ. ಏನ್ ಎಸಿತಾ ಇದೆಯಲ್ಲ, ಥ್ರೋಬಾಲ್ ಆಡ್ತಾ ಇದೆಯಾ? ನಿಧಾನಕ್ಕೆ ಹಾಕೋ. ಈ ಕುಕ್ಕರಲ್ಲಿ ಆಗಲ್ಲ ಅನ್ಸುತ್ತಣೋ. ಹ್ಯಾಂಡ್ ಇಟ್ಕೊಳ್ಳ ಬಸ್ಕರ ಮೆಣಸಿನಕಾಯಿ ಹಾಕಣ. ಮೆಣಸಿಕಾಯಿ ನಿಮಗೆ ಕೂಲ ಸರ್. ಮೆಣಸಿಕಾಯಿ ನಿಮ್ಮೆಣ್ಣೆ ಬೇಡ, ಬರೀ ಮೆಣಸಿಕಾಯಿ. ಅದು ಕುಯ್ಲ ಇತ್ತಕೊಂಡು ಗೆಳೆಯ ಇದು ಇಂಡವ ಈ ಚಿಕ್ಕ ಪುಟ್ಟ ಹಾಕವ. ಟೊಮೆಟೊ ಹಾಕವ ಗೆಳೆಯ. ಉಪ್ಪ
ನೀರ್ ಹಾಕಿ. ಏ ಸಾಕದ ಬೈದ್ ಕಣ ಹಾಕು. ಏನು ಸೂಪರ್ ಆಗತೈತಿ. ಅನ್ನ ಹೆಂಗಿರ್ಬೇಕು ಅನ್ಬೇಕು ತಿಂದ್ರೆ. ಏನೇನೈತಿ ಎಲ್ಲ ಸುರ್ದು ಹಾಕಿದ್ವಿ ಅದ್ರೊಳಗೆ. ನಾನಂತೂ ಮಟನ್ ತಿನ್ನ. ನೀರ್ ಜಾಸ್ತಿ ಹಾಕ್ಬಿಡ. ಏನು ಚೆಲ್ಲ ಹಾಕಿ ನೀನು ಹಚ್ಚಕ್ಕೆ ಬರ್ಬೇಡ. ನೀರ್ ಬೇಕು ತಿಂದಿರಲ್ಲ ಸಾಕಲ್ಲ ನೋಡಿ ಉಪ್ಪು ಇನ್ನೊಂಚೂರು ಹಾಕು. ನೀರ್ ಬೇಕು ಕಣ. ನೀನ್ ಊರ್ಗೆ ದಪ್ಪಪ್ಪ ಹಬ್ಬ ತಂದಿಲ್ಲ ಕಣ್ಣ. ಹಾಕಿ ನಂಚೂರಪ್ಪ. ಐ ಉಪ್ಪು ಹಾಕ್ಬೇಕು ಬಸ್ಸು. ಏನ್ ಮಾಡ್ತಾ ಇದ್ರು? ಇರಿಸವೆ ನೋಡ್ಲ ಆಯ್ತು ಏನಂದಿಲ್ಲ ಬೇಕಾರೆ. ಲೋಡ್ ಬಾರ್ಲ ಇಲ್ಲಿ ಗಟ್ಟಿ ಆಗೋತ್ರ ಬೆಂದ್ ಅದ್ರಲ್ಲೇ. ಇಲ್ಲ 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 ಗ್ರೇವಿ ಸುಮ್ಮನೆ ಇರ್ಲ ನೀರ್ ಬಿಡ್ಕೊಂಡು ನನ್ನ ಆಯ್ತು ಮಾಡ್ ಒಂದು ತುರುಪ ಐತೆ ಅಲ್ವಾ? ಕರೆಕ್ಟ್ ಆಯ್ತು. ಕರಡಾಗಿ ಹಾಕ್ರ ಹೇಳ್ತೀನಿ. ಇನ್ನೊಂಚೂರು ಇದಾಕಿಲ್ಲ ಹೇಳ್ತೀನಿ. ಖಾರ ಆಗಿಲ್ಲ. ಕೊರಿಯಂಡರ್ ಪೌಡರ್ ಹಾಕು. ಸುಂಗುದ ಬೇಡ ಸಾಕು ಉದಯ. ಏನ್ ತಿನ್ನಲ್ಲ ಅಂತ ಆಟ ಆಡ್ತಾ ಇದ್ಯಾ? ಫೈನಲಿ ಅದು ಇದು ಏನೋ ಮಾಡಿ ಕುಕ್ಕರ್ನ ಇಟ್ಟಿದ್ವಿ ಮಟನ್ ಮಾಡಕ್ಕೆ. ನಸೀಬ್ ಗಾಂಡ್ ಮಾರಾಯ್ತು ಕುದಾಕಿ ಹಾಕರೆ ಅನ್ನಂಗೆ ಎಲ್ಲ ರೆಡಿ ಮಾಡಿ ಮಟನ್ನು ತೊಳೆದು ಕುಕ್ಕರ್ಗೆ ಇಟ್ಟು ಇನ್ನೇನು ವಿಷಲ್ ಬರಬೇಕು. ಅಷ್ಟರಲ್ಲಿ ನನ್ನ ಮಗಂದು ಸಿಲಿಂಡ್ರು ನಾನ್ ಏನ್ ಮಾಡ್ಲಿ ಮಗ. ಸಿಲಿಂಡ್ರು ಎಲ್ಲಾದ್ರೂ ಈ ಥರ ಘಟನೆ ಆಗಿರೋದು ನೋಡಿ. ಸಿಲಿಂಡ್ರ್ ಪೈಪೇ ಲೀಕ್ ಆಗ್ಬಿಡ್ತು. ಚುಸ್ ಅಂತ ನಾವೇನೋ ಫಸ್ಟ್ ವಿಷಲ್ ಬತ್ತಾಯ್ತು, ಇನ್ನೇನು ಕುಕ್ಕರ್ ಅನ್ಕತೆ ಚುಸ್ ಅಂತ ವಿಷಲ್ ಬಂತು ಅಂದರೆ ಪೈಪೇ ಲೀಕ್ ಆಗ್ಬಿಡ್ತು. ಏನು ನಸೀಬು ಮಗ. ಥೂ ನಿನ್ನ ನಸೀಬ್ ಒಳ್ಳೆ ನಸೀಬು. ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ನನಗೆ. ದಿಸ್ ಇಸ್ ದ ಎಕ್ಸಾಂಪಲ್. ನಾವು ಚುಸ್ ಇದೆ ಇಷ್ಟು ಬೇಗ ವಿಷಲ್ ಬತ್ತಾಯ್ತಲ್ಲ ಅಂತ ಇದ್ದೀವಿ, ನೋಡಿದ್ರೆ ಸಿಲಿಂಡ್ರಲ್ಲಿ ಪೈಪಲ್ಲಿ ಲೀಕ್ ಆಯ್ತೈತೆ. ಇದೆಲ್ಲ ನೋಡ್ಕೊಬಾರ್ದೇನ ಸಂಡಿ ಮಗ ನೋಡ್ಕೊಂಡು ರೆಡಿ ಮಾಡಕ್ಕೆ. ನಂದಲ್ಲ ಇದು, ನಂದಾಗಿದ್ರೆ ಚೆನ್ನಾಗಿರೋದು. ನಂದಲ್ಲ. ಇವ್ರು ನನಗೆ ಏನು ಪ್ಲ್ಯಾನ್ ಹೇಳಿಲ್ಲ, ಸುಮ್ಮನೆ ಕರ್ಕೊ ಬಂದಿರೋದು ಇಲ್ಲಿ ಅಡುಗೆ ಮಾಡ್ಕೊ ತಿನ್ನವ ಅಂತ. ಇವನು ಹಾಸನಿಗೆ ಬಂದ್ಬಿಟ್ಟು ಸಿಲಿಂಡರ್ ತಗೊ ಬಂದಿರೋದು. ಸಿಲಿಂಡರ್ ನೋಡಿದ್ರೆ ಈ ಅವಸ್ಥೆ. ಆಗಲೇ ಸಿಲಿಂಡರ್ ನಂದಲ್ಲ ಮಗ. ಅಲ್ಲ ಆಗಲೇ ಒಂದ್ಸತಿ ಟೇಪ್ ಹಾಕೋನೆ ಪೈಪ್ಗೆ. ನಂದಲ್ಲ ಮಗ ಸಿಲಿಂಡರ್. ಇದ್ಯಾರ್ದು ಸ್ಟವ್? ಮಿಥುನ್ ಅಂತ ನನ್ನ ಫ್ರೆಂಡ್. ನಿನ್ನ ನೀನು ಮಿಥುನ್ ಇಬ್ರು ಸೇರ್ಕೊಬಿಟ್ಟು ಶಂಕರ್ಗೆ ಹೊಸ ಜಾಬ್ ಸಿಕ್ಕಿದೆ. ನಿಮ್ಮಿಂದ ಎಲ್ಲಾನು ಮಾಡ್ಬೇಕು. ಮಾಡು ಮಗ ಏನಾಗಲ್ಲ. ಈ ಮಟ್ಟಿಗೆ ಹೋಗೈತಲ್ಲ. ಯಾರ್ದ ನಿಮ್ಮ ತಾತ ಗಿಫ್ಟ್ ಕೊಟ್ಟಿದ್ನಲ್ಲ ಪೈಪ್ ಇದು? ನಿಮ್ಮ ತಾತ ಏನಾರು ಆಸ್ತಿ ಬರ್ಕೊಟ್ಟೋದ್ನ ಹೆಂಗೆ ಪೈಪ ಇದನ್ನ ಅಷ್ಟು ತಾಗೈತಲ್ಲ. ಅಲ್ಲ ಕಣ, ಇದೇನು ನಿಮ್ಮ ತಾತನ ಪೈಪ? ನಿಮ್ಮ ವಂಶ ಪರಂಪರೆಯಾಗಿ ಬಂದಿರೋದ ಮಗ. ಒಂಥರ ನಂದಲ್ಲ ಕಣ ಇದು. ಏನಾರಾಗ್ಲಿ ನಾವು ನೋಡಿರಲ್ವಲ್ಲ. ಕೊನೆಗೂ ಲಾಸ್ಟಿಗೂ ಬೈಯನ ಉಸ್ತುವಾರಿಯಿಂದ ಉದಯಶಂಕರ ಮಹಿಮೆಯಿಂದ ಫೈನಲಿ ಪೈಪ್ ಸಿಕ್ಕಿದೆ. ಫೈನಲಿ ಪೈಪ್ ಸಿಕ್ಕಿದೆ, ಫಿಕ್ಸ್ ಆಗಿದೆ. ಚೆಕ್ ಕೂಡ ಮಾಡಿದ್ರೆ ಉದಯಶಂಕರ್. 2:30 ಈಗ ಹೋಗಿ ಅಡುಗೆ ಮಾಡಬೇಕು. ಅಣ್ಣ ಹಚ್ತಾರೀಗ. ಓಕೆ ರೆಡಿ ಮಾಡಿಸ್ಕೊಂಡು ಹೊರಡ್ತಾ ಇದೀವಿ ಇವಾಗ. ಮಟನ್ ಮಾಡಬೇಕು. ನಿನ್ನ ಫಿಟ್ಟಿಂಗ್ ನಡೀತಾ ಇದೆ. ಫೈನಲ್ ತಂದು ಎತ್ತ ಬಿಡ. ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ? ನಾನು ನಾನ್ ವೆಜ್ ಊಟನೂ ಮಾಡಲ್ಲ. ನನಗೆ ಆಲ್ರೆಡಿ ನಾನು ರಸಮ್ ತಂದಿದ್ದೀನಿ. ನಾನು ನಾನ್ ವೆಜ್ ಊಟನೂ ಮಾಡಲ್ಲ. ಈ ನನ್ನ ಮಕ್ಳಿಗೋಸ್ಕರ ನನ್ನ ಪದ್ಧತಿ ಹಿಂಗಾಗಿದೆ. ಸ್ವೀಟ್ ಮೇಲೆಲ್ಲ ಸಾಂಬಾರು ಚಲ್ತೈತೆ. ಮಟನ್ ಆಗಿ ಸೈಡಿಗೆ ಇಟ್ಟಿದ್ವಿ. ಈಗ ಚಿಕನ್ ಮಾಡ್ತಾ ಇದ್ರೆ ಸಂಡೆ ಜೋಬಳಿ ಕೈ ಯಾಕೆ ನಿಂತಿದ್ಯಲ್ಲ ನೀನ್? ಏನು ನಾನೆಲ್ಲ ಆಫ್ ಮಾಡಿ ಸಂಡೆ ಇಲ್ಲ ಉರಿತಲ್ಲ. ಮಟನ್ ಆಯ್ತು, ಚಿಕನ್ ಮಾಡೋ ಮಳೆ ಒಳ್ಳೆ ಪ್ಲಾನ್ ಕೊಡ. ಯಾವನ್ನ ಪ್ಲಾನ್ ಮಾಡ್ದನ ಭಾಸ್ಕರ್ ಡಿಯರ್ ನಿಮ್ಮ ಹೆಂಗಾಯ್ತೋ ವೆದರ್? ಹೆಂಗಾಯ್ತೋ ನೆನ್ಕೊಳ್ಳೋ. ಹೆಂಗಾಯ್ತೋ ವೆದರ್? ಒಂದು ಗ್ಯಾಸ್ ಪೈಪ್ ಹೋಯ್ತು, ಈಗ ಗ್ಯಾಸ್ ಪೈಪ್ ಬಂತು. ಆಮೇಲೆ ಇನ್ನೊಂದು ಬೆಂಕಿ ಬಣ್ಣ ತುಳ್ದು ಹಾಕೋನೆ. ಎರಡನೇದು ಈಗ ಎಲ್ಲ ಆಯ್ತು ಅಡುಗೆ ಮಾಡವ ಅಂತಂದ್ರೆ ಮಳೆ ಬರ್ತೈತೆ. ಏನು ಇವ್ರು ಕಟ್ಕೊಂಡು ಹೆಂಗ್ ಜೀವನ ನಡಿ. ಬೆಲ್ಲೊಡಿತು ನಿಂತ್ಕೊಂಡಿದ್ದ ಮಗ. ನಮ್ಮಲ್ಲೇ ಇತ್ತು ಲೈಟ್. ನಸೀಬ್ ಖರಾಬ್ ಆಗಿರುತ್ತೆ ಅಂತ ಕೇಳಿದ್ದೆ. ಈ ಮಟ್ಟಿಗೆ ಬೆಂಕಿ ಪಟ್ಟಣದಲ್ಲೂ ಐತೆ ಅಂತ ಗೊತ್ತಿತ್ತು. ಬೆಂಕಿ ಪಟ್ಟಣ ಹಚ್ಕೊತಾರಲ್ಲ ಸಂಡಿ. ಭಾಸ್ಕರ ಏನಾರ ಒಂದ್ ಮಾಡ್ಲಾ. ಭಾಸ್ಕರ್ ಕೈಯ ಫಸ್ಟ್ ತ್ಯಾವ, ಅದ್ರಲ್ಲಿ ಇನ್ನೂ ತ್ಯಾವ ಹೊಡ್ತಾವನೆ. ಈಗ ಮತ್ತೆ ಬೆಂಕಿ ಪಟ್ಟ ತರಕ್ಕೆ ಸಕಲೇಶ್ಪುರಕ್ಕೆ ಹೋಯ್ತಾ ಇದೀನಿ. ಬೆಂಕಿ ಪಣ್ಣ ತರಕ್ಕೆ. ಬೆಂಕಿ ಪಣ್ಣನ ಮಳೆಯಲ್ಲಿ ತುಣಿದು ಪಜ್ಜಿ ಮಾಡ್ಬಿಟ್ಟವ್ರೆ. ಏನಪ್ಪ ನಮ್ ಕತೆ. ರೈನ್ ಕೋಟ್ ಎಲ್ಲ
ಇದ್ಯಾವ್ದು ರೈನ್ ಕೋಟ್ ಆಟ? ಎಷ್ಟು ಜನ ಇರೋ ರೈನ್ ಕೋಟ್ ತಂದನು? ಇದೇನ ಏನಣ್ಣ ಇದು? ಫುಲ್ ಭಾಸ್ಕರ್ ಇಸ್ಕೊಂಡಲ್ಲ ಬೆಂಕಿ ಪಡ ತರಕ್ ಹೋಗಿದ್ದ ಅಲ್ಲಿ ಸಿಕ್ತು ತಗೊಂಡೆ. ಓಕೆ ಡನ್. ಇಲ್ಲೇ ಪಕ್ಕದ ಟ್ರೈನ್ ಹೋಗ್ತದ. ಇಲ್ಲ ಸ್ಯಾಂಡಿ, ಒಳ್ಳೆ ನೀನು ಹಂಗೆ ಆಡ್ಬೇಡ. ಕಪ್ಪಿ ನನ್ನ ಮಗನೇ ಸುಮ್ಮನಿರೋ, ಆಗ್ಬಾರ್ದು ಅದು. ಮೆಣಸಿಗೆ ಹಾಕು. ಯಾವುದೇ ಪ್ಲಾಸ್ಟಿಕ್ ಕಸ ಪಸ ಏನು ಬಿಡ್ತಲ್ಲ, ಈ ಸೊಪ್ಪಲ್ಲಿ ನೆಚ್ಚಿನ ನಿಂಬೆ ಇಟ್ಕೊಂಡು ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಉರಿ ಜಾಸ್ತಿ ಏನಿಲ್ಲ ಕೌಬಾಯ್ ಕೃಷ್ಣ ಆಗಿದ್ದಾರೆ ಭಾಸ್ಕರ್. ನಳಪ ಮಹಾರಾಜರು ಜಾಸ್ತಿ ಕೊಡ್ಬೇಡ ಕಣ. ಆದ್ಮೇಲೆ ಕರಿತೀನಿ ಅಂತ ಹೇಳ್ತಾ ತಾನೆ. ಆದ್ಮೇಲೆ ಒಟ್ಟಿಗೆ ಊಟ ಮಾಡುವ. ಈಗ ಬರ್ಬೇಡ ಇಲ್ಲಿ. ಸೌತೆಕಾಯಿ ಎಲ್ಲ ತಿಂತಾ ಇದೆಯಾ ಏನೇನು ವೆಜ್ಜಾ ಇಡಿಯಟ್? ಅಲ್ಲ ನಿಂತಿರು, ಬರ್ತೀನಿ, ಕರಿತೀನಿ ಊಟ ಅಡುಗೆ ಆದಮೇಲೆ. ಒಬ್ಬರು ಲೋಕಲ್ ಸಿಕ್ಕಿದ್ದಾರೆ. ಲೋಕಲ್ ನನಗೆ ಚಿಕನ್ ಟೇಸ್ಟ್ ಮಾಡಿಸ್ತಾ ಇದೀವಿ. ಸೂಪರಾಗಿದೆಯಾ? ಕ್ಲಿಯರ್ ಅದ ಬಿಡಲ್ಲ ಪಾಸಾಳೆ. ಸುಮ್ಮನೆ ನಿಂತ್ಕೊಂಡು ನೋಡ್ತೀಯಲ್ಲ. ಆಯ್ತಣ್ಣ, ಚೆನ್ನಾಯ್ತಣ್ಣ. ಬಗ್ಗಂಗೆ ಅವಾಗಲೇ ಬನ್ನಿ ಅಂತ ಹೇಳಿದ್ದ, ಆಮೇಲೆ ಬನ್ನಿ ಅಂತ ಬಂದ. ಬಿಡು. ಇವರು ಸುರೇಶ್ ಅಣ್ಣ ಅಂತ ನಮ್ಮ ಫ್ರೆಂಡ್ ಆಗಿದ್ದಾರೆ. ಅಣ್ಣ ಹೆಂಗಿದೆ ಮಟನು? ಹಾಯ್, ಸೂಪರ್. ಸಕ್ಕದಾಗಿದೆಯಾ? ಸ್ವಲ್ಪ ಇವ್ರನ್ನೆಲ್ಲ ಓಡಿಸಿ ಒಂದ್ಸತಿ ಹಾಕಿದ್ದೀನಿ ಆಗಲೇ ಎಲ್ಲರಿಗೂ. ಮತ್ತೆ ನಮ್ಮ ಬಂದು ನಮಗೆ ಹಿಂಸೆ ಕೊಡ್ತಾರೆ. ಇವ್ರದ್ದು ಕಾರು ಬಂದು ನಮ್ಮ ಜೊತೆ ಸೇರಿದ್ದಾರೆ. ಊಟ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ. ಊಟದ ಋಣ ಇದೆ ನಿಮ್ಮದು. ಊಟಕ್ಕೆ ಋಣ ಇದೆ ಅಲ್ವಣ್ಣ? ಅದೆಲ್ಲ ಬರ್ದಿರ್ಬೇಕಲ್ಲ. ಅದು ಹೋಗಿ ಮತ್ತೆ 2ನೇ ಸತಿ ಬಂದಿದ್ರು. ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಇಲ್ಲಿಂದ ಹಿಂಗೆ ಹೋಗ್ಬೇಕಾದ್ರೆ ಬರ್ತೀನಿ ನಾನು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಂಗೆ ಬಂದರು. ಬಂದ್ವಿ, ಸಕ್ಕದಾಗಿದೆ. ಹಾಂ, ಏನಾದರೂ ಬೇಕಾ? ಈಗ ಹೋಗ್ತೀನಿ. ಏನು ಬೇಡ ತಿನ್ಬಿಟ್ಟು ಆರಾಮಾಗಿ ಹೋಗಿ. ಎಂಥ ಹಳ್ಳಿ ಸೊಗಡು ನೋಡಿ. ಬಂದಿದ್ಕು ಸಾರ್ತಲ್ಲ ಮಗ. ಹೆಂಗೈತರಪ್ಪ ಎಲ್ಲ ಪಾಪ ಕಷ್ಟಪಟ್ಟು ಊಟ ಸೂಪರ್ ಆಗೈತೆ ಮತ್ತೆ. ಹೆಂಗೈತ್ರ ಊಟ? ಸೂಪರ್ ಆಗೈತೆ, ಸೂಪರ್ ಮತ್ತೆ. ಒಳ್ಳೆ ವೆದರ್, ಒಳ್ಳೆ ಊಟ. ಊಟ ಮಾಡ್ತಾವ್ರೆ ಆರಾಮಾಗಿ. ನಮ್ಮ 4 ಜನ ಫ್ರೆಂಡ್ಸ್ಗೂ ಊಟ ಹಾಕಿದ್ವಿ. ನಾವು 4 ಜನ ತಿಂತಾ ಇದ್ದೀವಿ. ಸೂಪರ್ ಊಟ. ಅಣ್ಣ ಮಾವಿನಕಾಯಿ ಕೊಡೋಗಿದ್ದಾರೆ ಅಣ್ಣ. ಥ್ಯಾಂಕ್ ಯು ಬಾಯ್. ಒಳ್ಳೆ ಸೌಂದರ್ಯ, ಒಳ್ಳೆ ನೇಚರ್. ಸೂಪರ್ ಆಗೈತೆ ಮಗ. ಇಲ್ಲ ನೀವೇನು ಗಂಡು ಹೆಣ್ಣು ಹಂಗೆ ಕೂತಿದ್ರಲ್ಲ ಇಬ್ರು? ಓ ಚಿನ್ನು ಮರಿ ಅಂತ ಇದೆಯಲ್ವಾ ಚಿನ್ನ? ಸೊ ಗಾಯ್ಸ್, ಎಲ್ರದ್ದು ಊಟ ಆಯಿತು. ಮಟನು ಚಿಕನ್ ಎಲ್ಲ ಮಾಡಿದ್ವಿ, ರೈಸ್ ಮಾಡಿದ್ವಿ, ತಿಂದ್ವಿ, ಚೆನ್ನಾಗಿತ್ತು. ಇವಾಗ ನೀರ ಹತ್ರ ಬಂದಿದ್ದೀವಿ. ನೈಸ್. ಅದು ಎಲ್ಲಿಂದ ಬಂದೋ ಗೊತ್ತಿಲ್ಲ, ಸುಮ್ಮನೆ ರೋಡಲ್ಲಿ ನೋಡ್ಕೊ ಬಂದ್ವಿ. ಎಲ್ಲಾದ್ರೂ ಒಂದು ಕಡೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊ ತಿನ್ನವ ಅಂತ. ಬಟ್ ಸಕ್ಕದಾಗಿತ್ತು. ಸೊ ಗಾಯ್ಸ್, ಫೈನಲಿ ಪಾರ್ಟಿ ಎಲ್ಲ ಮುಗಿದಿದೆ. ಎಲ್ಲ ಕ್ಲೀನ್ ಮಾಡಿದ್ವಿ, ಯಾವುದು ಪ್ಲಾಸ್ಟಿಕ್ ಏನು ಬಿಟ್ಟಿಲ್ಲ. ಹೊರಡ್ತಾ ಇದೀವಿ, ಎಲ್ಲ ಪಾರ್ಟಿ ಮುಗಿದೆ. ಫೈನಲ್ ಆಗಿ ಎಲ್ಲ ಮುಗಿಸಿ ಬೀಡ ತಿಂದು ಟ್ರಿಪ್ ಎಂಡ್ ಮಾಡ್ತಾ ಇದ್ವಿ. ಇಲ್ಲಿಗೆ ವ್ಲಾಗ್ನ ಕ್ಲೋಸ್ ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.